ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಇದೀಗ ಶಾಕ್ ಎದುರಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುವ ಪ್ರಕ್ರಿಯೆ ಚುರುಕುಗೊಂಡಿದೆ. ರಾಜ್ಯದಲ್ಲಿ ಒಟ್ಟು 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ಇವತ್ತು ಈ ಬಗ್ಗೆ ಖುದ್ದು ಆಹಾರ ಸಚಿವ ಮುನಿಯಪ್ಪ ಕೂಡ ಮಾತಾಡಿದ್ರು. ಹಾಗಾದ್ರೆ ಹೇಗಿರುತ್ತೆ ಬಿಪಿಎಲ್ ಕಾರ್ಡ್ ರದ್ದು ಪ್ರಕ್ರಿಯೆ ಬನ್ನಿ ತೋರಿಸ್ತೀವಿ. ಕೋಟ್ಯಾಧಿಪತಿಗೂ ಬಿಪಿಎಲ್ ಕಾರ್ಡ್, ಐಷಾರಾಮಿ ಮನೆ ಒಡೆಯನಿಗೂ ಬಡವರ ಸೌಲಭ್ಯ, ನೂರಾರು ಎಕರೆ ಭೂಮಿ ಹೊಂದಿರೋ ಭೂಮಾಲೀಕನಿಗೂ ಉಚಿತ ಅನ್ನಭಾಗ್ಯ. ಬಡವರಿಗೆ ಅಂತ ಇರೋ ಬಿಪಿಎಲ್ ಕಾರ್ಡ್ಗಳು ಹೀಗೆ ಉಳ್ಳವರ ಕೈ ಸೇರಿವೆ. ಹೀಗೆ ಅಕ್ರಮವಾಗಿ ಕಾರ್ಡ್ ಪಡೆದಿರೋರಿಗೆ ಶಾಕ್ ಕೊಡಲು ಸರ್ಕಾರ ಸಜ್ಜಾಗಿದೆ. ಬರೋಬ್ಬರಿ 12 ಲಕ್ಷ ಕಾರ್ಡ್ದಾರರ ಮೇಲೆ ಅನುಮಾನ ಶುರುವಾಗಿದೆ. ಬರೋಬ್ಬರಿ 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ತಯಾರಿ. ವಿಷಯ ಅಂದ್ರೆ ಬಿಪಿಎಲ್ ಕಾರ್ಡ್ದಾರರ ಬಗ್ಗೆ ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಅಲ್ಲಿ ಈ ಅಕ್ರಮ ಬಯಲಾಗಿದೆ. ಹೀಗಾಗಿ ಇಂತಹ ಕಾರ್ಡ್ಗಳ ವಿರುದ್ಧ ಆಪರೇಷನ್ ಆರಂಭಿಸಿರೋ ಸರ್ಕಾರ 12 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳ ಮೇಲೆ ಕಣ್ಣಿಟ್ಟಿದೆ. ಈ ಪೈಕಿ ಮೊದಲ ಹಂತದಲ್ಲೇ ಬರೋಬ್ಬರಿ 8 ಲಕ್ಷ ಕಾರ್ಡ್ ರದ್ದಾಗೋ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನ ಕೈಬಿಡುವ ಪ್ರಕ್ರಿಯೆ ಚುರುಕುಗೊಂಡಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನುಮಾನಾಸ್ಪದ ಪಡಿತರ ಚೀಟಿದಾರರ ಹೆಸರನ್ನ ನಾಮಫಲಕಗಳಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ. ಇಂಥವರ ಕುರಿತು ಅಗತ್ಯ ದಾಖಲೆಗಳನ್ನು ಪಡೆದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಲಿದ್ದು, ಪರಿಶೀಲನೆ ವೇಳೆ ಅನರ್ಹ ಅಂತ ಕಂಡು ಬಂದರೆ ಕಾರ್ಡು ರದ್ದಾಗಲಿದೆ. ಅಷ್ಟೇ ಅಲ್ಲ, ಎಲ್ಲ ದಂಡವನ್ನು ವಿಧಿಸಲು ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಸರ್ಕಾರ 12 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳನ್ನು ಪತ್ತೆ ಮಾಡಿದೆ. ಇವೆಲ್ಲವನ್ನು ಕೂಡ ಡಿಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ತಯಾರಿಯಲ್ಲಿದೆ. ಸೊ ಹೀಗಾಗಿ ಈ ಒಂದು ಪ್ರೊಸೆಸ್ ಈಗ ಜೋರಾಗಿದೆ. ಯಾರ್ಯಾರು ಏನು ಸುಳ್ಳು ಮಾಹಿತಿಯನ್ನು ಕೊಟ್ಟು BPL ಕಾರ್ಡನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಬಿಸಿ ಮುಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ನೀವೀಗೇನು ಗಮನಿಸ್ತಾ ಇದ್ದೀರಾ, ಇದು ಒಂದು ಪಟ್ಟಿ, ಇದನ್ನು ಪ್ರದರ್ಶನ ಮಾಡಲಾಗಿದೆ. ಈ ಒಂದು ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ, BPL ಕಾರ್ಡ್ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ, ಮತ್ತು ಅಂಗಡಿ ಹೆಸರನ್ನು ಕೂಡ ವಿತ್ ಲೈಸೆನ್ಸ್ ಮೆನ್ಷನ್ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಯಾರ್ಯಾರು BPL ಕಾರ್ಡಿಗೆ ಅನರ್ಹರಿದ್ದಾರೆ ಅಂತ ಗೊತ್ತಾಗುತ್ತೆ, ಕೂಡಲೇ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಸೊ ಈ ಮೂಲಕ ಈ ರೀತಿಯಾಗಿ ಆಹಾರ ಇಲಾಖೆ ಅನರ್ಹರನ್ನ BPL ಕಾರ್ಡ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳ ಬಳಿ TV9 ರಿಯಾಲಿಟಿ ಚೆಕ್, ಅನುಮಾನಾಸ್ಪದ BPL ಕಾರ್ಡ್ದಾರರ ಪಟ್ಟಿ ಪ್ರದರ್ಶನ. ಇನ್ನು ಬೆಂಗಳೂರಿನ ಹಲವು ಕಡೆಯ ನ್ಯಾಯಬೆಲೆ ಅಂಗಡಿಗಳ ಬಳಿ TV9 ರಿಯಾಲಿಟಿ ಚೆಕ್ ನಡೆಸಿತು. ಶೇಷಾದ್ರಿಪುರಂ ನ್ಯಾಯಬೆಲೆ ಅಂಗಡಿಯಲ್ಲಿ ಅನುಮಾನಾಸ್ಪದ BPL ಕಾರ್ಡ್ದಾರರ ಪಟ್ಟಿ ಪ್ರದರ್ಶನ ಮಾಡಿರುವುದು ಕಂಡುಬಂದಿದೆ. ಇದಿಷ್ಟೇ ಅಲ್ಲ, ಅನುಮಾನಾಸ್ಪದ ಕಾರ್ಡ್ದಾರರಿಗೆ ಪಡಿತರ ಕೊಡೋದನ್ನೇ ವಿತರಕರು ಸ್ಟಾಪ್ ಮಾಡಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಜನರು ಕೂಡ ಸ್ವಾಗತ ಮಾಡಿದ್ದಾರೆ. ಸರ್, ಈಗ ಹೇಳ್ತಾ ಇದ್ದೀನಲ್ವಾ, ಯಾರು ಕೆಲಸ ಇಲ್ವಾ, ಗಂಡ ಇಲ್ಲ, ಮಕ್ಕಳಿಲ್ಲ, ಆ ಥರದವ್ರಿಗೆ ಕೊಡಬೇಕು ಸರ್. ಇರೋರೇ ತೊಗೊತಾ ಇದ್ರೆ ಏನು ಬರುತ್ತೆ ಸರ್? ಅಷ್ಟೇ ನೋಡಿ, ಅದನ್ನು ಚೆಕ್ ಮಾಡಿ ಕೊಡಬೇಕು. ಅದು ನಾವೆಲ್ಲರಿಗೂ ಹೋಗಿ ಹೇಳೋಕ್ಕಾಗತ್ತಾ? ಎಲ್ಲರೂ ತೊಗೋತಾ ಇದ್ದಾರೆ, ಎಲ್ರಿಗೂ ನಡೀತಾ ಇದೆ. ಅದು ಬಡವ್ರಿಗೆ ಸಿಕ್ಕಿದ್ರೆ ಒಳ್ಳೇದು ಸರ್. ನಾವು ಬಡವ್ರಿಗೆ ತುಂಬ ಇದರಾಗಿರೋರಿಗೆ ಒಳ್ಳೇದು. ತುಂಬ ಜನಕ್ಕೆ ಊಟ ಇರಲ್ಲ, ಕೆಲಸ ಮಾಡ್ಕೊಂಡು ಗಾರ್ಮೆಂಟ್ಸ್ಗಳೆಲ್ಲ ದುಡಿತಾ ಇರ್ತಾರೆ, ಅಂಥವ್ರಿಗೆಲ್ಲ ಸಿಕ್ಕಿದ್ರೆ ಒಳ್ಳೇದು. ಇನ್ನು ಸ್ವತಃ ಆಹಾರ ಸಚಿವ KH ಮುನಿಯಪ್ಪ ಮಾತನಾಡಿ, ಅನರ್ಹರ BPL ಕಾರ್ಡ್ಗಳನ್ನು ರದ್ದು ಮಾಡುತ್ತೇವೆ, ಅನರ್ಹರು ಯಾರಿದ್ದಾರೋ ಅವರಿಗೆ APL ಕೊಡ್ತೀವಿ ಅಂದರು. BPL ಕಾರ್ಡ್ ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟ್ ಕರ್ನಾಟಕ, 70-75% ಇದೆ. ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಮಾಡುವಾಗ ಅನರ್ಹರು ಯಾರಿದ್ದಾರೆ BPL ಅಲ್ಲಿ ಅವ್ರನ್ನ APL ತಗೊಂಡೋಗ್ತೀವಿ, ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ. ಒಂದು ವೇಳೆ ಇದು ಮಾಡುವಂಥ ಕಾಲದಲ್ಲಿ ಯಾರಾದರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ದಾರೆ, ಅವ್ರಿಗೆ 24 ಗಂಟೆ ಒಳಗಡೆ ಅವ್ರ ಅರ್ಜಿ ಹಾಕಿದ ತಕ್ಷಣ ಮತ್ತೆ ಅವ್ನ BPL ಅಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನ ಮಾಡ್ತೀವಿ, ಚಾಲೂ ಮಾಡ್ತೀವಿ. ಗೈಡ್ಲೈನ್ಸ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅವರು ಒಂದು ಪರಿಷ್ಕರಣೆ ಮಾಡಿ 7 ಲಕ್ಷ ಕಾರ್ಡ್ ಅನ್ನ ಅದು BPL ಅಲ್ಲಿ ಇರೋದನ್ನ ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಫೈಸಲ್ ಏನಾಗಿದೆ, ಯಾವ್ಯಾವ ಮಾಡಬೇಕು ಅನ್ನೋದನ್ನ ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು, ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ. ನಾವು ಅನರ್ಹ BPL ಕಾರ್ಡ್ ರದ್ದು ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಹೇಳಿದರು. ಇದಕ್ಕೆ ಕೌಂಟರ್ ಕೊಟ್ಟ BJP ಸಂಸದ ಗೋವಿಂದ ಕಾರಜೋಳ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದರಿಂದ ಈ ನಿರ್ಧಾರ ಅಂದರು. ಅರ್ಹರು ಯಾರನ್ನೂ ತೆಗಿಬಾರ್ದು, ಅನರ್ಹರಿಗೆ ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ದರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು, ಅನರ್ಹರನ್ನು ತೆಗೆದಾಕಬೇಕು.
ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. 13 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಏಕಾಏಕಿ ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಟಿದೆ. ಅದಕ್ಕೆ ಕಾರಣ ಒಂದೇ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅವರಿಗೆ ಖರ್ಚು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಸುಳ್ಳು ಆರೋಪಗಳನ್ನ ಮಾಡಿ ಕುಂಟ ನೆಪಗಳನ್ನ ಒಡ್ಡಿ ಇವತ್ತು BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಾನು ಖಂಡಿಸ್ತೀನಿ. BPL ಕಾರ್ಡ್ ರದ್ದು ಹಿಂದೆ ಲೂಟಿ ಸ್ಕೀಮ್ ಪ್ಲಾನ್ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ರು. ಅವ್ರಿಗೆ ನನಗೆ ಅನಿಸ್ತೈತೆ ಸುಮಾರು ವರ್ಷಕ್ಕೆ ಒಂದು 250 ಕೋಟಿ ಸೇವಿಂಗ್ಸ್ ಆಗ್ತದೆ. 250 ಕೋಟಿ. ನೀವು ಬರೀ ಅಕ್ಕಿ ನೋಡಬೇಡಿ, ಅಕ್ಕಿ ಸಕ್ಕರೆ ನೋಡಬೇಡಿ, ಅವ್ರಿಗೆ ಇದಕ್ಕೆ ಮೆಡಿಕಲ್ ಫೆಸಿಲಿಟಿ ಕಟ್ಟಾಗ್ತೈತೆ, ದುಡ್ಡು ಕೊಡೋಂಗಿಲ್ಲ ಸರ್ಕಾರ. ಆಮೇಲೆ ಅವ್ರಿಗೆ ಸಾಮಾಜಿಕ ಇದರಿಂದ ನಾವು ಕೊಡ್ತಾ ಇದ್ದೀರಿ, ಏನೋ ಟ್ಯಾಕ್ಟ್ರ್ ಕೊಡ್ತೀರಿ ಅವ್ರಿಗೆ, ಬೇರೆ ಬೇರೆ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಸ್ಕೀಮ್ಸ್, ಆಟೋ ರಿಕ್ಷಾ ಕೊಡ್ತೀರಿ, ಬೇರೆ ಬೇರೆ ಎಲ್ಲ ಕೊಡ್ತೀರಿ ನಾವು. ಸರ್ಕಾರದ ಸಾಮಾಜಿಕ ವ್ಯವಸ್ಥೆಯಲ್ಲಿ 100 ಸ್ಕೀಮ್ಗಳು ಬರ್ತೈತೆ, ಅದೆಲ್ಲ ತಪ್ಪೋಗ್ತೈತೆ, ಅದೆಲ್ಲ ದುಡ್ಡು ಉಳಿತೈತೆ. ಮತ್ತು ನೀವು ಹಾರ್ಟ್ ಆಪ್ರೇಷನ್ ಆದರೆ ಈ BPL ಇದ್ದರೆ ಅವ್ರಿಗೆ ಫ್ರೀ ಆಪ್ರೇಷನ್ ಆಗ್ತೈತೆ. ಅದು ಅವ್ರಿಗೆ ಒಂದೊಂದು ಆಪ್ರೇಷನ್ಗೆ ಸುಮಾರು 1.5-2 ಲಕ್ಷ ರೂಪಾಯಿ ದುಡ್ಡು ಬೇಕು ನಿಮಗೆ, ಅದು ದುಡ್ಡು ಉಳಿತೈತೆ ನಿಮಗೆ. ಮೆಡಿಸನ್ಗೆ ನಿಮಗೆ ಫ್ರೀ ಇದೆ ಈಗ, BPL ಅವ್ರಿಗೆ ಮೆಡಿಸನ್ ಸಿಗಲ್ಲ. ಅಂದರೆ ಸ್ಕೀಮ್ ಕರೆಕ್ಟಾಗಿ ಹಾಕಿದ್ದಾರೆ, ಬಡವ್ರನ್ನ ಹೆಂಗೆ ಮುಳುಗಿಸೋವಂಥ ಸ್ಕೀಮು. ಯಾಕಂದರೆ ಸರ್ಕಾರ ದಿವಾಳಿ ಎದ್ದೋಗಿದೆ. ಅವ್ರಿಗೆ ಲೂಟಿ ಹೊಡೆಯೋಕ್ಕೆ ಹಣ ಇಲ್ಲ. ಇವಾಗ ಹಣಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದಾರೆ. ಈ ಹಣನ ತಗೊಂಡು ಲೂಟಿ ಸ್ಕೀಮ್ಗೆ ಹಾಕತ್ತಾರೆ. ನಿಜಕ್ಕೂ ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದು ಎಲಿಜಿಬಲ್ ಇದ್ದವ್ರಿಗೆ ಕೊಡ್ಬೋದು. ಹಿಂಗಾಗಿ ನಾನು ಸಗಟಾಗಿ ವಿರೋಧ ಮಾಡ್ತಾ ಇಲ್ಲ, ಆದರೆ ಎಲಿಜಿಬಲ್ ಇದ್ದವ್ರನ್ನ ಕೆಲವರು ತೆಗೆದಿದ್ದಾರೆ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಆರೋಪ ಇದೆ. ಸದ್ಯ ಆಹಾರ ಇಲಾಖೆ ವರದಿ ಸಿದ್ಧಪಡಿಸಿದೆ. ಸರ್ಕಾರಕ್ಕೆ ಅಕ್ರಮ BPL ಕಾರ್ಡ್ದಾರರ ಪಟ್ಟಿ ಸಲ್ಲಿಕೆ ಬಳಿಕ ಎಷ್ಟು ಕಾರ್ಡ್ ರದ್ದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.